ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ನಟಿ ರಚಿತಾ ರಾಮ್ ವಿರುದ್ಧ ಮತ್ತೊಂದು ಆರೋಪ. ಸಿನಿಮಾದಲ್ಲಿ ನಟಿಸುವುದಾಗಿ ಅಡ್ವಾನ್ಸ್ ಪಡೆದು ಆಕ್ಟ್ ಮಾಡದೆ ನಂತರ ಹಣವೂ ವಾಪಸ್ ಕೊಡದೆ ಮೋಸ ಅಂತ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಆರೋಪ. ಡಿಂಪಲ್ ಕ್ವೀನ್ ವಿರುದ್ಧ ದೂರುಗಳ ಸರಮಾಲೆ. ನಿನ್ನೆ ಸಂಜು ವೆಟ್ಸ್ ಗೀತಾ 2 ಚಿತ್ರತಂಡದಿಂದ ಫಿಲಂ ಚೇಂಬರ್ಗೆ ಕಂಪ್ಲೇಂಟ್. ಇದೀಗ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ರಿಂದಾನು ಚಲನಚಿತ್ರ ಮಂಡಳಿಗೆ ದೂರು. ಮರದ ಕೊಂಬೆ ಬಿದ್ದು ಅಕ್ಷಯ್ ಗಂಭೀರ ಗಾಯ. ನ್ಯೂಸ್ ಫಸ್ಟ್ ನಿರಂತರ ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಬಿಬಿಎಂಪಿ. ಗಾಯಾಳುವಿನ ಚಿಕಿತ್ಸೆಯ 4 ಲಕ್ಷ ಬಿಲ್ ಕಟ್ಟಿದ ಪಾಲಿಕೆ. ಬೀದರ್ನ ಕಮಲನಗರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಲಂಚಾವತಾರ. ಪಿಡಿಒ ರಾಜ್ಕುಮಾರ್ ಲಂಚ ಪಡಿತಾ ಇರೋ ವಿಡಿಯೋ ವೈರಲ್. ಲೋಕಾಯುಕ್ತಕ್ಕೆ ಗ್ರಾಮಸ್ಥರಿಂದ ದೂರು. ಗೃಹಲಕ್ಷ್ಮಿ ಆಯಿತು, ಈಗ ಅನ್ನಭಾಗ್ಯ ವಿತರಣೆಯೂ ವಿಳಂಬ. ಜೂನ್ ತಿಂಗಳು ಆರಂಭವಾಗಿ 18 ದಿನ ಕಳೆದ್ರೂ ಪಡಿತರ ಬಂದಿಲ್ಲ. ಬೆಳಗಾವಿಯಲ್ಲಿ ಸರ್ಕಾರದ ವಿರುದ್ಧ ಪಡಿತರ ವಿತರಕರ ಆಕ್ರೋಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.